ರಾಕ್ಷಸನನ್ನು ಪರ್ವತವೆಂದು ತಿಳಿದು ಏರುತ್ತಿರುವರು. ಅವರನ್ನು ತಡೆದು ಇತ್ತ ಕರೆತ. ಮಹದಾಜ್ಞೆ ಮಹದಾಜ್ಞೆ. ಅರೆಯೋ ಋಷಿಪುತ್ರರೇ, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಾಗಿ ಬಿದ್ದಿರುವನೆ? ಲಕ್ಷ್ಮಣ, ಅಗ್ರಜ, ಹೋಡು ಬಾಣವನ್ನು ನಮ್ಮ ಬಾಣಗಳಿಂದ ಆತನ ಎರಡೂ ತೋಳುಗಳನ್ನು ಸೀಳಿ ಹಾಕಿ ಬಿಡೋಣ. ಹಾಗೆ ಆಗಲಿ ಅಗ್ರಜ. ಮತ್ತೆ ಲಕ್ಷ್ಮಣ, ಅಗ್ರಜ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಿರಬಹುದು? ಮತ್ತೆ ಈ ಪ್ರದೇಶಕ್ಕೆ ಕಾಲಿಟ್ಟ ಕೂಡಲೇ ನನ್ನ ಮನಸ್ಸಿನಲ್ಲಿ ಏನೋ ಶಾಂತಿ ಸಮಾಧಾನವು ನೆಲೆಸಿದೆ. ಸ್ವಲ್ಪ ಹೊತ್ತು ಇಲ್ಲೇ ತಂಗಿದ್ದು ನಂತರ ಮುಂದುವರಿಯೋಣವೇ? ಅಗ್ರಜ, ನಿನ್ನ ಮನಸ್ಸಿಗೆ ಸಮಾಧಾನ ಇಲ್ಲಿ ಸಿಗುವುದಾದರೆ ಹಾಗೇ ಆಗಲಿ ಅಗ್ರಜ, ಇಲ್ಲಿಯೇ ಕುಳಿತುಕೊಳ್ಳೋಣ. ವನರು ಹಲೋಚನ ಆರಿಹರಾಗ ಮನ್ನಿಸಿ ಯೋಗ್ಯರು ಆಡುವ ರಾಗ. ವನರು ಹಲೋಚನ ಆರಿಹರಾಗ ಮನ್ನಿಸಿ ಯೋಗ್ಯರು ಆಡುವ ರಾಗ. ನಾರು ಮುಡಿಗಳ ಧರಿಸಿ ಹರಕೆ, ನಾರು ಮುಡಿಗಳ ಧರಿಸಿ ಹರೇಕೆ, ನೆಮ್ಮದಿ ಜಡೆಗಳ ಬಿಗಿದಿ ಹರೇಕೆ. ನೆಮ್ಮದಿ ಜಡೆಗಳ ಬಿಗಿದಿ ಹರೇಕೆ, ಕರದಲ್ಲಿ ಛಾಪವ ಹಿಡಿದಿ ಹರೇಕೆ. ಕರದಲ್ಲಿ ಚಾಪವ ಪಿಡಿದಿ ಹರೇಕೆ, ವಿಶ್ವಮೂರ್ತಿಗಳಿವರ ವನರು ಹಲೋಚನ ಆರಿಹರಾಗ ಮನ್ನಿಸಿ ಯೋಗ್ಯರು ಆಡುವ ರಾಗ. ವನರು ಹಲೋಚನ. ಏನು ಆಶ್ಚರ್ಯವಿದು! ಕಬಂಧನ ಶಾಪ ವಿಮೋಚನೆ ಇವರಿಂದ ಆಗಿದೆ ಎಂದರೆ ಇವರಾರು ಮಹಾನುಭಾವರೇ ಇರಬಹುದು. ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವವರು ಋಷಿಪುತ್ರರಿರಬಹುದೇ? ಅಶ್ವಿನಿ ದೇವತೆಗಳಾಗಿರುವವರೇ? ಧನುರ್ಧಾರಿಗಳಾಗಿರುವವರು ಯಾರಿವರು? ಲಕ್ಷ್ಮಣ, ಅಗ್ರಜ, ಈ ಶಾಖಾಮೃಗವನ್ನು ನೋಡಿದೆಯಾ? ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬೇಕು. ಇರಬಹುದು ಅಣ್ಣ, ಇರಬಹುದು. ಇದೇನು ಆಶ್ಚರ್ಯ! ಇವನ ಕಿವಿಗಳಲ್ಲಿ ಕಾಣುತ್ತಿರುವ ಕರ್ಣಕುಂಡಲಗಳು ಕೋಟಿ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿರುವುದಲ್ಲ? ಹೊಳೆಯುತ್ತಿದೆ ಅಣ್ಣ, ಹೊಳೆಯುತ್ತಿದೆ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಎಂತೋ ಇವರ ನುಡಿಯ ದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ದೆ, ಸಂತಸವ ತಾಳ್ದೆ. ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಅದು ಸಮ್ಮತದಿ
ನಿಜವಾಯಿತು ತಿಳಿಯೇ. ಆಹಾ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನೊಡೆಯ ಬಂದ, ಎನ್ನಪ್ಪ ಬಂದ, ಚಿಂತೆ ಇನ್ನೇಕೆ ಎನಗಾವುದು ಅತ್ಯಾನಂದ, ಅತ್ಯಾನಂದ. ಧನ್ಯನಾದೆ ಧನ್ಯನಾದೆ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ, ಕರಿ ವರದ ಲಕ್ಷ್ಮೀ ವಿನೋದ, ಶ್ರೀ ನರಹರಿಯುತ್ತಾನೆ ಎನಗೆ ಒಲಿದು ಪ್ರತ್ಯಕ್ಷನಾದ, ಏನಾಶ್ಚರ್ಯವದು, ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಅಂದು ನನ್ನ ತಾಯಿ ಅಂಜನಾದೇವಿಯವರು ಹೇಳಿದ್ದರು, ಮಗು ನಿನ್ನ ಕರ್ಣಕುಂಡಲಗಳು ಯಾರಿಗೆ ಗೋಚರಿಸುತ್ತವೆಯೋ ಅವರು ಮಾನವ ಅವತಾರಿಯಾದ ಶ್ರೀರಾಮನೆಂತಲೂ ಅವರ ಪಾದ ಸೇವೆ ಮಾಡಿ ಧನ್ಯನಾಗು ಎಂದು ಹೇಳಿದ್ದರು. ಇವರು ಯಾರೆಂದು ನಾನೇ ವಿಚಾರಿಸಲೇ? ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳೇ ನೀವಾರು, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳೇ ನೀವಾರು, ರಮಣೀಯವಾದ ನಿಮ್ಮ ನಾಮಧೇಯಗಳೇನೋ, ನಾಮಧೇಯಗಳೇನು? ರವಿಕುಲದ ರಸ ದಶರಥಾಂಕಿತನ ಪುತ್ರರು ನಾವು, ರವಿಕುಲದ ರಸ ದಶರಥಾಂಕಿತನ ಪುತ್ರರು ನಾವು, ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ, ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ಸಾರ್ವಭೌಮರೇ ಶಿರದಿ ಶಿರವಲ್ಕಲಗಳೇಕೆ, ಸಾರ್ವಭೌಮರೇ ಶಿರದಿ ಶಿರವಲ್ಕಲಗಳೇಕೆ, ಈ ರೀತಿ ಬಿಪಿನದೋಳ್ ಸಂಚರಿಸಲೇಕೆ, ಈ ರೀತಿ ಬಿಪಿನದೋಳ್ ಸಂಚರಿಸಲೇಕೆ. ಈರೇಳು ವರ್ಷ ವನವಾಸವನನುಭವಿಸೆ, ಈರೇಳು ವರ್ಷ ವನವಾಸವನನುಭವಿಸೆ, ಈ
ಪೋಪಿರಲೆಂದು ಎಮ್ಮ ಜನಕನಾಗ್ನೆ ಜನಕನಾಗ್ನೆ ಪವನಾತ್ಮರೇ ಪವನಾತ್ಮರೇ ಪೋಪಿರಲ್ಲಿಗೆ ಪೇಳಿ ಪವನಾತ್ಮರೇ ಪೋಪಿರಲ್ಲಿಗೆ ಪೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪಾಪಿ ರಾವಣನು ಎನ್ನ ಪತ್ನಿಯನ್ನು ಕದ್ದೊಯ್ದು ಪಾಪಿ ರಾವಣನು ಎನ್ನ ಪತ್ನಿಯನ್ನು ಕದ್ದೊಯ್ದು ಪಥವರಿಯದೆ ಈ ರೀತಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡೆ ಈ ಆಭರಣಗಳ ರವವು ನೋಡಿ ಆರ್ತಧ್ವನಿಯಲೋರ್ವ ತರುಣಿಯ ಸೆದಳಿಲ್ಲಿ ಅಕಟ ಅಕಟಕಟ ಕಂಡನೆ ಸೀತೆಯ ಆಭರಣಗಳ ಆಕಾರವೇ ಮುಂದೆ ಬಂದಂತೆ ನಿಲ್ದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಯಾರಾದೊಡೆ ಯಾರಾದೊಡೆ ಎಮ್ಮ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ ರಾರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರಿರುವ ಸನ್ನಿಧಿಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸುಮತ. ಹಾಗಾಗಿ ಇಲ್ಲೇ ಸಿಗುವಂತಹ ಫಲಗಳನ್ನು ತಂದು ಪುಷ್ಪಗಳನ್ನು ತಂದು ಸ್ವಾಮಿಯ ಪಾದಕ್ಕೆ ಅರ್ಪಿಸುತ್ತೇನೆ. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಪೆನು ದೊರೆ ದೀನ ದಯಾಳು ಶ್ರೀನಿಕೆ ತನ ಪಾಲಯ ಮಾಂ ಶ್ರೀನಿಕೆ ತನ ಶ್ರೀಕರ ಚಿತ್ತ ಪಾಹಿ ಸರೋಜ ಪಾರಾತ್ಪುರ ಅಚ್ಯುತ ಲೋಕನಾಯಕನಿ ಶೋಕರಹಿತ
ಒಲಿದು ಶ್ರೀ ಕೇತನ ಸರೋಜ ಪಾರಾತ್ಪುರ ಅಚ್ಯುತ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯ ಸೀತಾಪತಿಂ ರಘುಕುಲಾನ್ಮಯ ರತ್ನದೀಪ ಆಜಾನುಬಾಹು ಅರವಿಂದ ದಳಾಯತಾಕ್ಷ ರಾಮಂ ನಿಶಾಚರ ವಿನಾಶಕಾರಂ ನಮಸ್ತೆ ನಮಸ್ತೆ ರಘುರಾಮಚಂದ್ರ ಭೋ ರಾಘವ ದಾಶರಥೆ ಪಾಹಿಮಾಂ ಪಾಹಿಮಾಂ. ಸ್ವಾಮಿ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿ ನನ್ನ ಜೀವನವನ್ನು ಸಾರ್ಥಕಗೊಳಿಸಿ. ಅಯ್ಯ, ನಿನ್ನ ಭಕ್ತಿ ಪ್ರೇಮ ವಿಶ್ವಾಸಗಳಿಗೆ ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸುವೆಯ? ದೇವಾ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮನೆಂತಲೂ ಮಾರುತಿ ಅಂತಲೂ ಕರೆಯುತ್ತಾರೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ನನ್ನ ಸುಗ್ರೀವರಾಜೇಂದ್ರನಿರುವನು. ತಾವು ಅಲ್ಲಿಗೆ ಬಂದರೆ ತಮಗೂ ಆತನಿಗೂ ಸಖ್ಯ ಮಾಡಿಸುವೆನು. ಮಾರುತಿ, ಮಾರ್ಗಾಯಾಸದಿಂದ ಬಹಳ ಬಳಲಿದ್ದೇವೆ. ನಿಮ್ಮ ಸುಗ್ರೀವರಾಜನನ್ನು ಇಲ್ಲೇ ಬರಮಾಡುವೆಯ? ಮಹದಾಜ್ಞೆ ಮಹದಾಜ್ಞೆ. ಅರೆವಾ ಸುಗ್ರೀವರಾಜೇಂದ್ರ, ಬೇಗ ಬಾ ಬೇಗ ಬಾ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಂತಹ ಮಾನವ ಅವತಾರಿ ಶ್ರೀರಾಮಚಂದ್ರ. ನೀನು ಬಂದು ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಿನ್ನ ವಂಶವೇ ಪಾವನವಾಗುವುದು. ಬೇಗ ಬಾ ಬೇಗ ಬಾ. ಜಯ ರಾಘವ ಜಯ ಜೀವನ ದೇವ ಜಯ ರಾಘವ. ರಾಮಚಂದ್ರ, ಜಯ ರಾಘವ ಜಯ ಜೀವನ ದೇವ ಜಯ ರಾಘವ. ಜಯ ಲೋಕ ಸಾರ ಜಯ ದುರಿತ ದೇವ ದೇವ. ಜಯ ಲೋಕ ಸಾರ ಜಯ ದುರಿತ ದೇವ ಜಯತು ಹಮೀರ ಜಯತು ಹಮೀರ ಜಯ ರಾಘವ ಜಯ ಜೀವನ ದೇವ ಜಯ ರಾಘವ. ದೇವ, ತಂದೆಯೆಂದು ನಿನ್ನ ಒಂದೇ ಮನದಿನೊಂದೇ, ತಂದೆಯೆಂದು ನಿನ್ನ ಒಂದೇ ಮನದಿನೊಂದೇ, ಕಂದನು ನಾನಿಂದು ಕಂದನು ನಾನಿಂದು ಬೇಡುವೆ ದಯಸಿಂದು, ಕಂದನು ನಾನಿಂದು ಬೇಡುವೆ ದಯಸಿಂದು. ಜಯ ರಾಘವ ಜಯ ಜೀವನ ದೇವ ಜಯ ರಾಘವ. ರಾಘವ ರಾಘವ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸಿದೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ನೀನು ಇಲ್ಲಿ ವಾಸ ಮಾಡಲು ಕಾರಣವಾದರೂ ಏನು? ದೇವ, ನಾನು ಮತ್ತು ವಾಲಿಯು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಅವನನ್ನು ಸಂಹರಿಸಲು ನಾವಿಬ್ಬರು ಹೊರಟೆವು. ನನ್ನನ್ನು ಒಂದು ಗುಹದ್ವಾರದಲ್ಲಿ ಕಾವಲಿರಿಸಿ ನಮ್ಮಣ್ಣನು ಒಳಗೆ ಹೋದನು. ವರ್ಷಾನುಕಾಲವಾದರೂ ಅವನ ಸುಳಿವು ಸಿಗಲಿಲ್ಲ. ವರ್ಷವಾದ ನಂತರ ಗುಹದ್ವಾರದಿಂದ ರಕ್ತವು ಚಿಮ್ಮಿತು. ನಾನು ಭಯಭೀತಗೊಂಡು
ಗುಹದ್ವಾರಕ್ಕೆ ಅಡ್ಡಲಾಗಿ ಒಂದು ಬಂಡೆಯನ್ನು ಇರಿಸಿ ನಡೆದ ವೃತ್ತಾಂತವನ್ನೆಲ್ಲ ಪಟ್ಟಣಕ್ಕೆ ಬಂದು ತಿಳಿಸಿ ಪಟ್ಟಾಭಿಷಕ್ತನಾಗಲು ಸಿದ್ಧನಾದೆ. ಆದರೆ ನಮ್ಮಣ್ಣನು ಆ ದುಂದುಬಿ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಎದುರು ನೋಡುತ್ತಿರುವನೆಂದು ತಿಳಿದು ನನ್ನನ್ನು ಸಂಹರಿಸಲು ಮುಂದಾದನು. ಆಗ ನಾನು ಅವನಿಗೆ ಹೆದರಿಕೊಂಡು ಇಡೀ ರಾಜ್ಯವನ್ನೆಲ್ಲ ಸುತ್ತಾಡಿ ಎಲ್ಲಿಯೂ ನೆಲೆಯಿಲ್ಲದ ಕಾರಣ ಈ ಋಷಿಮುನಿ ಪರ್ವತಕ್ಕೆ ಬಂದು ನೆಲೆಸಿರುವೆನು. ನಮ್ಮಣ್ಣನು ಇಲ್ಲಿಗೆ ಬರಲಾನನೂ ದೇವ. ಕಾರಣ? ದೇವ, ದುಂದುಬಿ ರಾಕ್ಷಸನನ್ನು ಸಂಹರಿಸಿ ಅವನ ಕಳೇಬರವನ್ನು ಎಸೆಯುವಾಗ ಇಲ್ಲಿ ವಾಸವಿದ್ದ ಮತಂಗ ಮಹಾಶ್ರೀಗಳ ಆಶ್ರಮಕ್ಕೆ ಬಂದು ಬಿದ್ದವು. ಆಗ ಮಹಾಶ್ರೀಗಳು ಕುಪಿತಗೊಂಡು ಯಾರು ಈ ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತರು. ಆದ್ದರಿಂದ ನಮ್ಮಣ್ಣನು ಇಲ್ಲಿಗೆ ಬರಲಾರನು. ಅದೂ ಅಲ್ಲದೆ ನನ್ನ ಪತ್ನಿಯನ್ನೂ ಸಹ ಅಪಹರಿಸಿರುವನೂ ದೇವ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡು ವಾಲಿಯನ್ನು, ಅವನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುವೆನು. ಆಗ ಸೀತಾನ್ವೇಷಣೆಯಲ್ಲಿ ನೀನು ನನಗೆ ಸಹಾಯಕನಾಗು. ದೇವ, ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಸಂಹರಿಸಬೇಕಾದರೆ ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂದು ಮಹಾಶ್ರೀಗಳ ಶಾಪವಿರುವುದು. ಇದನ್ನು ವೃತಃ ಪರೀಕ್ಷೆ ಎಂದು ಭಾವಿಸಬಾರದು ದೇವ. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದು ಬರುವುದೇ ಸುಗ್ರೀವರಾಜ. ಆಗಲಿ, ನಿನ್ನ ಅನುಮಾನವನ್ನು ಪರಿಹರಿಸೋದಕ್ಕೋಸ್ಕರ ಪರಿಹಾರವು ಹಿತೆ. ಈಗ ಬರಮಾಡು ವಾಲಿಯನ್ನು. ಆಜ್ಞೆ ದೇವ. ಎಲ್ಲವೋ ಹೇಡಿಯಾದ ವಾಲಿಯೇ, ಜೀವಗಳ್ಳನಂತೆ ಎಲ್ಲಿ ಅವಿತು ಕುಳಿತಿರುವೆಯೋ, ಬಾರ ನನ್ನೊಡನೆ ಇಂದು ಯುದ್ಧಕ್ಕೆ. ನಿನ್ನನ್ನು ಸಂಹಾರ ಮಾಡಿಯೇ ತೀರುವೆನು. ನೆತ್ತನೆ ದುರಾತ್ಮನೆ ಕಠೋರ ಕೂಳ ಹೇಡಿಯೇ, ಚಿನ್ನಿತನೆ ದುರಾತ್ಮನೆ ಕಠೋರ ಕೂಳ ಹೇಡಿಯೇ, ಎನ್ನ ಬಲವ ತಿಳಿಯದ ಘನ್ನಘಾತಕ, ಎನ್ನ ಬಲವ ತಿಳಿಯದ ಘನ್ನಘಾತಕ, ಮುನ್ನ ಶಿವನ ಆಣ ನಿನ್ನ ಕೊಂದು ಬಿಡುವೆ ನಾಂಬಲ, ಕೊಂದು ಬಿಡುವೆ ನಾಂಬಲ, ಕೊಂದು ಬಿಡುವೆ ನಾಂಬಲ. ಚಿನ್ನಿತನೆ ದುರಾತ್ಮನೆ ಕಠೋರ ಕೂಳ ಹೇಡಿಯೇ, ಕಠೋರ ಕೂಳ ಹೇಡಿಯೇ, ಕಠೋರ ಕೂಳ ಹೇಡಿಯೇ. ಎಲ್ಲವೋ ಹೇಡಿ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯ ದ್ರೋಹಿ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವತೆಯನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣದೇವತೆಯನ್ನು ಕರೆತಂದು ನಿನ್ನ ಶಿರಸ್ಸನ್ನು ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗೀತೆಂದು ತಿಳಿ. ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಬಾರೋ ಯುದ್ಧಕ್ಕೆ. ಬಾ. ಆಂಜನೇಯ, ಆಂಜನೇಯ, ಇವನ ಹೊಡೆತಗಳೂ ಸಾಕು, ಇವರ ಸಾವಾಸವೂ ಸಾಕು. ಅವರಿಗೆ ಬಂದ ದಾರಿಯಲ್ಲೇ ಹೋಗಿ ಬಿಡಲು ತಿಳಿಸಿಬಿಡು. ಮಹಾಪ್ರಭು, ಇದರಲ್ಲೇನೋ ವಿಷಯವಿರಬೇಕು. ಸ್ವಲ್ಪ ತಡೆಯಿರಿ, ಸ್ವಲ್ಪ ತಡೆಯಿರಿ. ಇರಿ ಪ್ರಭು. ಮಹಾಪ್ರಭು, ಇದೆಂತಹ ವಿಷಮ ಪರೀಕ್ಷೆ? ಸುಗ್ರೀವರಾಜನಿಗೆ ಭಯ ಪಡಬೇಡ ಎಂದು ಹೇಳು. ಸುಗ್ರೀವರಾಜ, ಹೀಗೆ ಪ್ರಭು. ಲಕ್ಷ್ಮಣ, ಆ ಮಾಲೆಯನ್ನು ಧರಿಸಲು ಹೇಳು. ಸುಗ್ರೀವರಾಜ, ಪ್ರಭು. ಈಗ ವಾಲಿಯೊಡನೆ ಯುದ್ಧ ಮಾಡು. ಆಂಜನೇಯ, ಮಹಾಪ್ರಭು, ಈ ಮಾಲೆಯನ್ನು ಧರಿಸಿದ ಕೂಡಲೇ ನನಗೆ ನವ ಚೈತನ್ಯವು ಉಂಟಾಗುತ್ತಿದೆ. ಹಾಗಾದರೆ ಇದು ವಿಜಯ ಮಾಲೆಯೇ ಇರಬಹುದು. ಎಂದು ತಡೆಯಿರಿ ಆ ಆ ವಾಲಿಯನ್ನು. ವಾಲಿಯನ್ನು. ಎಲ್ಲವೋ ಹೇಡಿಯಾದ ವಾಲಿಯೇ, ಹೇಳಿಯಾದ ವಾಲಿಯೇ, ಈಗ ತಾನೇ ಗೆದ್ದ ಮಾತ್ರಕ್ಕೆ ಹಿರಿ ಹಿರಿ ಹಿಗ್ಗುತ್ತಿರುವೆಯ. ಹಿಗ್ಗುತ್ತಿರುವೆಯಾ? ಬಾರ ನನ್ನೊಡನೆ ಮತ್ತೊಮ್ಮೆ ಯುದ್ಧಕ್ಕೆ. ನಿನ್ನನ್ನು ಇಂದು ಸಂಹಾರ ಮಾಡಿಯೇ ತೀರುವೆನು. ಎಲ್ಲವೋ ದ್ರೋಹಿ ಸುಗ್ರೀವ, ಮತ್ತೆ ಮತ್ತೆ ನೀನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ
ನಿನಗೆ ಯಾರೋ ಬೆಂಬಲಿಗರಿರೋದೆಂದು ತೋರುತ್ತಿದೆ. ಮೊದಲು ಆ ಬೆಂಬಲಿಗರನ್ನು ಕರೆ ಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಮೊದಲು ನನ್ನೊಡನೆ ಯುದ್ಧ ಮಾಡು, ಆಮೇಲೆ ನನ್ನ ಬೆಂಬಲಿಗರ ಮಾತು. ಬಾರೋ. ಮರೆಯಲ್ಲಿ ನಿಂತು ಬಾಣ ಬಿಟ್ಟವರು ಯಾರು? ನಾನು ಅಯೋಧ್ಯಾಪತಿಯಾದ ದಶರಥನ ಮಗ ಶ್ರೀರಾಮ. ಮರೆಯಲ್ಲಿ ನಿಂತು ಬಾಣ ಬಿಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಈ ರೀತಿ ಮಾಡಿದೆ. ಕಪಿಗಳಾದ ನಮಗೆ ವಾವೇ ವರಸೆಗಳೆಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ ರಾಮಚಂದ್ರ? ಅದು ಅಲ್ಲದೆ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸೀತಾನ್ವೇಷಣೆಯಲ್ಲಿ ಸುಗ್ರೀವರಾಜನು ನನಗೆ ಸಖ್ಯನಾಗದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಈ ವಿಷಯವನ್ನು ಮೊದಲೇ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ರಾವಣನನ್ನು ಹಿಡಿದು ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತಿದ್ದೆ. ಅದು ಅಲ್ಲದೆ ಈ ಕೆಲಸವು ಸುಗ್ರೀವನಿಂದ ಸಾಧ್ಯವೇ? ವಾಲಿ ರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ರಾಮಚಂದ್ರ, ಇಲ್ಲ. ನನಗೆ ಬದುಕಬೇಕೆಂಬ ಯಾವ ಆಸೆಯೂ ಇಲ್ಲ. ಆದರೆ ನನ್ನ ಕೊನೆಯದೊಂದು ಆಸೆಯನ್ನು ನೆರವೇರಿಸುವಿರಾ? ಖಂಡಿತ ನಡೆಸಿಕೊಡುತ್ತೇನೆ. ಅದೇನು ಹೇಳು. ನನ್ನ ಮಗನಾದ ಅಂಗದನ ಸಂಪೂರ್ಣ ಭಾರವು ನಿನ್ನ ಮೇಲಿದೆ. ಇದು ನಿನ್ನ ಬಾಣದಿಂದ ಈಗಲೇ ಮೋಕ್ಷವನ್ನು ಹೊಂದುತ್ತಿದ್ದೇನೆ. ರಾಮ, ರಾಮ. ನನ್ನನ್ನು ಅಗಲಿ ಸ್ವರ್ಗವಾಸಿಯಾದೆಯ ದೇವ, ನಮ್ಮ ತಂದೆಯವರ ಯಾವ ಅಪರಾಧಕ್ಕಾಗಿ ಅವರನ್ನು ಸಂಹರಿಸಿದೆ? ಅವರು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿದೆ. ಸುಗ್ರೀವರಾಜ, ಪ್ರಭು, ಅಂಗದನನ್ನು ಕರೆದುಕೊಂಡು ಕಿಷ್ಕಿಂದೆಗೆ ಈಗಲೇ ತೆರಳು. ನಿನ್ನ ಅಗ್ರಜನ ಉತ್ತರಾಧಿಕ್ರಿಯೆಗಳನ್ನು ಮುಗಿಸು. ಆಂಜನೇಯ, ಶ್ರೀರಾಮ ಹೃದಯದಿಂದ ವಾಲಿಯ ವಧೆಯಾಯಿತು. ನಡೆಯಿರಿ, ಶ್ರೀರಾಮ ಕಾರ್ಯದಲ್ಲಿ ತೊಡಗೋಣ. ಹಾಗೆಯೇ ಆಗಲಿ. ಜೈ ಜೈ ರಘುವೀರ ಸಮರ್ಥ. ನೀನು ಈಗಲೇ ಕಿಷ್ಕಿಂದೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದನಿಗೆ ಯುವರಾಜ್ಯಾಭಿಷೇಕವನ್ನು ನಡೆಸಿ ಜಾಗರೂಕನಾಗಿ ಹಿಂದಿರುಗಿ ಬಾ. ಹಾಗೆ ಆಗಲಿ ಗಿರಿಜ. ಬಾಲೇಂದು ಬಾಲೆ ಜಾನಕಿಯೇ ನೀಲ ಕೊಂತಳೆಯೇ, ಬಾಲೇಂದು ಬಾಲೆ ಜಾನಕಿಯೇ ನೀಲ ಕೊಂತಳೆಯೇ, ಬೆಂಬಿಡದೆ ನಂಬಿ ಬಂದೆ, ಬೆಂಬಿಡದೆ ನಂಬಿ ಬಂದೆ, ಬೊಂಬರ ನೀ ಕುರುಂಬಳ ತಾಕ್ಷಿಯೇ, ಅಂಬೋರು ಭಾಕ್ಷಿ ಸೀತೆಯನ್ನ ಕಾಂಬನೆ ಪರಿಯ, ಬುಲಲನೆ ಜಾನಕಿಯೇ, ಬುಲಲನೆ ಜಾನಕಿಯೇ, ಲೀಲೆಯೋ ಅವಲೋಕಿಪನೆ, ಅಂಬೋರುವಾಕಿ ಸೀತೆಯನ್ನ ಕಾಂಬನೆ ಪರಿಯ, ಕಾಂಬನೆ ಪರಿಯ, ಕಾಂಬನೆ ಪರಿಯ. ಲಕ್ಷ್ಮಣ, ವಾಲಿ ಅವಧಿ ಹಾಗೆ ವರ್ಷ ಕಳೆದರೂ ಸೀತಾನ್ವೇಷಣೆಯಲ್ಲಿ ಸುಗ್ರೀವರಾಜನು ತೊಡಗಲೇ ಇಲ್ಲವಲ್ಲ. ಹೋಗಿ ನೋಡಿಕೊಂಡು ಬರುವೆಯಾ? ಹೋಗುವೆನಾ ಚವದಳ ಗಜ,
ಹೋಗುವೆನ ಜವದೊಳಗ್ರಜ. ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಜ. ಮಾಡಿದ ಉಪಕಾರಗಳನ್ನು ನೋಡದ ಮಧಾಂಧನಿವನು, ಮಾಡಿದ ಉಪಕಾರಗಳನ್ನು ನೋಡದ ಮಧಾಂಧನಿವನು. ಕೂಡಿ ಮೆರೆಯುತ್ತಲಿರುವ ದುರುಳವ ನರನನಾಂ, ದುರುಳವ ನರನನಾಂ. ಪರಿಪರಿ ವಿಧದಲ್ಲಿ ಹೋಗುವೆನ ಜವದೊಳಗ್ರಜ. ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಜ. ಅಗ್ರಜ, ನಮ್ಮಿಂದ ಉಪಕಾರಗಳನ್ನು ಪಡೆದು ನಮ್ಮನ್ನೇ ಮರೆತಿರುವ ಆ ಸುಗ್ರೀವನನ್ನು ಧ್ವಂಸ ಮಾಡಿ ಬರುವೆನು. ಅಗ್ರಜ, ಅಗೋ ನೋಡು, ಅಂಗದ ಕುಮಾರರು, ಸುಗ್ರೀವರು ಎಲ್ಲರೂ ಇತ್ತಲೇ ಬರುತ್ತಿರುವರು. ಪ್ರಭು ರಾಮಚಂದ್ರ ನಮಸ್ಕರಿಸಿದನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಅಪ್ಪಣೆ ಪ್ರಭು. ಭಾನುನಂದನನ ಭಾರಿ ಕಟ್ಟಾಜ್ಞೆಯ ವಾನರರೇ ಕೇಳಿ. ಭಾನುನಂದನನ ಭಾರಿ ಕಟ್ಟಾಜ್ಞೆಯ ವಾನರರೇ ಕೇಳಿ. ತಿಂಗಳೊಳಗೆ ನೀವು ಮಾತೆಯ ತರದಿರೆ, ತಿಂಗಳೊಳಗೆ ನೀವು ಮಾತೆಯ ತರದಿರೆ, ತಿಂಗಳೊಳಗೆ ನೀವು ಮಾತೆಯ ತರದಿರೆ, ಮರಣ ದಂಡನೆಯು ವಿಧಿಸುವುದು ಖಚಿತ. ಮರಣ ದಂಡನೆಯು ವಿಧಿಸುವುದು ಖಚಿತ. ಭಾನುನಂದನನ ಭಾರಿ ಕಟ್ಟಾಜ್ಞೆಯ ವಾನರರೇ ಕೇಳಿ. ಆಂಜನೇಯ ಯುವರಾಜನಾದ ಅಂಗದ ಹಾಗೂ ಮೊದಲಾದ ಜಾಂಬುವಂತರಾದಿಯೊಡನೆ ಉತ್ತರಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಸಿಂಧು, ಕಾವೇರಿ ನದಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರು. ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ಕೇರಳ, ಚೋಳ ರಾಜ್ಯಗಳಲ್ಲಿ ಹುಡುಕು. ಅಲ್ಲಿಂದ ಮುಂದೆ ಮಧ್ಯ ಸಮುದ್ರವು ಸಿಗುವುದು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರದೆ ಮುಂದೆ ಹೋಗು. ಭೋಗಾವತಿ ನಗರವು ಸಿಗುವುದು. ಅಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಪಿತೃಲೋಕವು ಸಿಗುವುದು. ಅಲ್ಲಿಯೂ ಹುಡುಕು. ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಆಂಜನೇಯ, ಅಲ್ಲಿಂದ ಮುಂದಕ್ಕೆ ಸೂರ್ಯರಶ್ಮಿಯೂ ಕೂಡ ನಿನಗೆ ಕಾಣಿಸುವುದಿಲ್ಲ. ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ನೀನು ಹೋಗಬೇಡ. ಹೀಗೆ ನಾನಾ ದೇಶಗಳಲ್ಲಿ, ನಾನಾ ಪ್ರಾಂತ್ಯಗಳಲ್ಲಿ ಮಾತೆಯವರ ನೆಲೆಯನ್ನು, ಆ ನೀಚ ರಾವಣನ ವಿಚಾರವನ್ನು ತರತಕ್ಕದ್ದು. ತಿಂಗಳವಧಿಯೊಳಗೆ ಈ ಒಂದು ಕಾರ್ಯವನ್ನು ಮಾಡತಕ್ಕದ್ದು. ವಿಳಂಬ ಮಾಡಿ ಬಂದಲ್ಲಿ ಯಾವ ಶಿಕ್ಷೆ ಎಂದು ಸಚಿವಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ ಆಂಜನೇಯ? ಮಹದಾಜ್ಞೆ. ಸುಗ್ರೀವರಾಜ, ಪ್ರಭು, ಈ ನಾನಾ ದಿಕ್ಕುಗಳಲ್ಲಿರುವ ವಿಚಾರವು ನಿನಗೆ ಹೇಗೆ ತಿಳಿದವು? ದೇವ, ನಮ್ಮಣ್ಣನು ನನ್ನನ್ನು ಸಂಹರಿಸಲು ಬಂದಾಗ ನಾನು ನಾನಾ ದಿಕ್ಕುಗಳಲ್ಲಿ ಇರುವ ಆಗುಹೋಗುಗಳನ್ನು ತಿಳಿದಿರುವೆನು. ಆದ್ದರಿಂದ ನನಗೆ ಎಲ್ಲವೂ ತಿಳಿದಿದೆ ದೇವ. ಮಾರುತಿ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ಮನೋಜಾವತಾರ ವಿನತಾಭಿರಾಮ, ಮನೋಜಾವತಾರ ವಿನತಾಭಿರಾಮ, ಮನೋಜಾವತಾರ ವಿನತಾಭಿರಾಮ, ಮನೋಜಾವತಾರ ವಿನತಾಭಿರಾಮ, ಮನೋಜಾವತಾರ
ಸುಚಾಕ್ಷ ವಿಭೀಷ ಸುಚಾಕ್ಷ ವಿಭೀಷ ಸುವರ್ಣ ವಿಭಾಗ ವಿಪಾಹಿ ರಾಮ ರಘೋತ್ತಮ ರಘೋತ್ತಮ ರಾಘವ ಮಹಾಪ್ರಭು, ಇದೆಂತಹ ಮಾತನಾಡಿದಿರಿ? ನಿಮ್ಮ ಆಶೀರ್ವಾದ ಒಂದಿದ್ದರೆ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳ ದಶಾನನ ಬಲಾಬಲಗಳನ್ನು ತಿಳಿದುಕೊಂಡು ಬರುತ್ತೇನೆ ಅವಧಿ ಮುಗಿಯುವುದರೊಳಗಾಗಿ. ಹಾಗಾದರೆ ಹೀಗೆ ಬಾ ಮಾರುತಿ. ಸೀತೆಯನ್ನು ಕಂಡಾಗ ಅವಳನ್ನು ಗುರುತಿಸುವುದಕ್ಕಾಗಿ ಕೆಲವು ಕುರುಗಳನ್ನು ನೀಡುವೆ. ಜಾನಕಿ ಗರು ಗೋಕ ಪರಿಗಿದಕ್ಕೆ ಜಾನಕಿ ಗರು ಗೋಕ ಪರಿಗಿದಕ್ಕೆ ಮಾರುತಿ ಬೇಡುವೆನು ಬಾರೈ ಜಾನಕಿ ಗರು ಗೋಕ ಪರಿಗಿದಕ್ಕೆ ಮಾರುತಿ ಬೇಡುವೆನು ಶಿವಚಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರವನ್ನವ ಹಿಡಿದು ಸೀತೆಯ ಕರವನ್ನವ ಹಿಡಿದು ಕರೆತಂದು ದಗಿಡಿಸೈ ಸಂತೈಸೈ ಜಾನಕಿ ಗರುಗೋಕ ಪರಿಗಿದಕ್ಕೆ ಮಾರುತಿ ಬೇಡುವೆನು ನಂಬಿಕೆ ಬಾರದೊಡೆ ಮಾತೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಅಂಗುಳಿಕೆಯನಿದ ಮಾತೆಗೆ ಕೊಡಲು ಅಂಗುಳಿಕೆಯನಿದ ಮಾತೆಗೆ ಕೊಡಲು ಪಂಕಜ ಮುಖಿ ನಿಜವ ಹಿಡಿವಳು ಜಾನಕಿ ಗರುಗೋಕ ಪರಿಗಿದಕ್ಕೆ ಮಾರುತಿ ಬೇಡುವೆನು ಮಾರುತಿ 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 ಈ ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಅವಳಿಂದ ಯಾವುದಾದರೂ ಒಂದು ವಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬಾ. ಮಹದಾಜ್ಞೆ ಮಹದಾಜ್ಞೆ. ದೇವ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಸೀತಾಮಾತೆಯ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ಹೇಳಲಿ? ಮಾರುತಿ, ಮಾತೆಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಮಹದಾಜ್ಞೆ ಮಹದಾಜ್ಞೆ. ಕಪಿವೀರರೇ, ಇಂದಿನಿಂದ ಮೊದಲ್ಗೊಂಡು ಸೀತಾಮಾತೆಯ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಭಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದಾರಿಂದವೇ ಸಾಕ್ಷಿ. ಜೈ ಜೈ ರಘುವೀರ ಸಮರ್ಥ. ಜೈ ರಘುವೀರ ಸಮರ್ಥ. रघुपति राघव राजा रघुपति
ಮಾರುತಿ, ಮಾರುತಿ, ಆ ಸಮುದ್ರ ತೀರವನ್ನು ನೋಡು, ಎಷ್ಟು ವಿಸ್ತಾರವಾಗಿದೆ. ಜಾಂಬುವಂತರೇ, ಅಂಗದ ಕುಮಾರ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಲಂಘಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ನೀನು ಎಷ್ಟು ಯೋಜನ ವಿಸ್ತೀರ್ಣವನ್ನು ಹಾರಬಲ್ಲೆ? ಅಂಗದ ಕುಮಾರ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? 100 ಯೋಜನವನ್ನು ಹಾರಬಲ್ಲೆ, ಆದರೆ ತಿರುಗಿ ಬರುವ ಮಾರ್ಗವು ನನಗೆ ತಿಳಿಯದು. ಜಾಂಬುವಂತರೇ, ಮಾರುತಿ, ನಾನಾದರೂ ವಯಸ್ಸಾದವನು, ನಾನು 100 ಯೋಜನವನ್ನು ಮಾತ್ರ ಹಾರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆ. ಚಿಂತಿಸಬೇಡಿ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆ ಪಾದಿಯಲ್ಲಿ ಭೇದಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳ ದಶಾನನ ಬಲಾಬಲಗಳನ್ನು ತಿಳಿದುಕೊಂಡು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ ತಾವೆಲ್ಲರೂ ಇಲ್ಲಿಯೇ ಕುಳಿತು ರಾಮಧ್ಯಾನ ಮಾಡಿರಿ. ಹಾಗೆಯೇ ಆಗಲಿ ಮಾರುತಿ. ಲಂಗಿ ಪೆನಿ ವಾರ್ಧಿಯ, ಲಂಗಿ ಪೆನಿ ವಾರ್ಧಿಯ, ಭರದಿಂದರೆ ಹರ್ಷವಾಯ್ತು ನೆರಲಂಗಿ ಪೆನಿ ವಾರ್ಧಿಯ. ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದೆ ನಾನೊಂದು ನಿಮಿಷ ದೇಹ, ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದೆ ನಾನೊಂದು ನಿಮಿಷ. ಲಂಗಿ ಪೆನಿ ವಾರ್ಧಿಯ, ಪಾಪ ನಾತ್ಮ ನಾದ ರಾಮನ, ಪಾವನಾತ್ಮ ನಾದ ರಾಮನ, ಪಾವನಾತ್ಮನಾದ ರಾಮನ ಭಾವನಾಂತರದಲ್ಲಿರಿಸುತ್ತಲಿ ಶ್ರೀವರ ಪದವ ಶ್ರೀವರಸು ರಾಗದಿ ನೆನೆಯುತ್ತಲಾಗದಿ ನಿಖಣ. ಲಂಘಿ ಬೆನಿ ವಾರ್ಧಿಯ, ಲಂಘಿ ಬೆನಿ ವಾರ್ಧಿಯ, ಲಂಘಿ ಬೆನಿ ವಾರ್ಧಿಯ. ಜೈ ಜೈ ರಘುವೀರ ಸಮರ್ಥ. ಆಹಾ, ಇದೇನಿದು? ಲಂಕಾನಗರದ ಹೆಬ್ಬಾಗಿಲೇ ಇಷ್ಟೊಂದು ವಿಜೃಂಭಿಸುತ್ತಿರಬೇಕಾದರೆ ಇನ್ನು ರಾವಣೇಶ್ವರನ ಅರಮನೆ ಇನ್ನೆಷ್ಟು ಸುಂದರವಾಗಿರಬಹುದು. ಹಾ ಹಾ, ಒಮ್ಮೆ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರಮುದ ನಿಲುಕಿಸಿದೆ. ದುರುಳ ದಶಾನನ ಪುರಮಿದ ನಿಲುಕಿಸಿದೆ. ವಿನೋತ ರಾಮಚಂದ್ರನ ದಯದೇ ದಯದೇ ಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ, ಚಂಡ ದಾನವ ಮಂಡಲೇಂದ್ರನ ಹಿಂಡು ಹಿಡಿದರೆ ಹಿಂಡುವೆ ಫಲ. ಕಂಡನ ಲಂಕಾಪುರವ ಮಣಿಮಂಡಲವಾನಿದ ಕಂಡೇ ಕಂಡೇ ಗಗನ ತಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ. ಗಗನ ತಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ. ಪ್ರಗತಿಯೊಳಗೆ ಸುಖನ ತೆರದೆ ಪ್ರಗತಿಯೊಳಗೆ ಸುಖನ ತೆರದಿ, ಪ್ರಗತಿಯೊಳಗೆ ಸುಖನ ತೆರದೆ
ಗತಿಯೊಳಗೆ ಶುಕನ ತೆರದ್ ದಿಲ್ಲಿಗೆ ಬರುತ್ತಿದ್ದ ಗರವನು ಪರ ಕಂಡನ ಲಕ ಪುರವ ಮಣಿಮಂಡಲ ಬಾಳಿದ ಕಂಡೆ ಕಂಡೆ ರಾವಣೇಶ್ವರನ ಅರಮನೆಯನ್ನು ತಲುಪಿದ್ದಾಯಿತು. ಈಗ ಹೋಗಿ ಸೀತಾಮಾತೆಯವರನ್ನು ಶೋಧಿಸುತ್ತೇನೆ. ಓಹೋ, ಹುಡುಕುತ್ತಾ ಹುಡುಕುತ್ತಾ ರಾವಣೇಶ್ವರನ ಅಂತಃಪುರಕ್ಕೆ ಬಂದೆನಲ್ಲ. ಹಾ, ಓಹೋ, ಇಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈಮೇಲೆ ಅರಿವಿಲ್ಲದೆ ಬಿದ್ದಿರುವರು. ಇಲ್ಲಿ ಏನಾದರೂ ಸೀತಾಮಾತೆ ಇರಬಹುದೇ? ಓಹೋ, ಸೀತಾಮಾತೆಯ ದರ್ಶನವಾಯಿತು. ಸೀತಾಮಾತೆಯ ದರ್ಶನವಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ಮತ್ತೊಮ್ಮೆ ನೋಡಿ ಮುಂದಕ್ಕೆ ಹೋಗುತ್ತೇನೆ. ರಾಮ ನೀಲಮೇಘ ಶ್ಯಾಮ ರಘುವಂಶಲಲಾಮ ರಾಮ ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ, ದೈವವೇ, ದೈವವೇ. ರಾಮಚಂದ್ರ, ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ, ದೈವವೇ, ದೈವವೇ. ರಾಮಚಂದ್ರ, ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು ಧನುಜೆಗೆ ಮರುಳಾಗಿತ್ತಾನು. ರಾಮಚಂದ್ರ, ಧನುಜೆಗೆ ಮರುಳಾಗಿತ್ತಾನು. ಜನಕ ಜಾತೆಯು ಕವಡಿಸಿರುವಳು, ಜನಕ ಜಾತೆಯು ಕವಡಿಸಿರುವಳು. ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ, ದೈವವೇ, ದೈವವೇ. ರಾಮಚಂದ್ರ, ನಾನೇನು ಅಪರಾಧ ಮಾಡಿದೆನೆಂದು ನನ್ನನ್ನು ಇಂತಹ ದೃಶ್ಯಗಳನ್ನು ನೋಡಿದೆ ಕಳುಹಿಸಿದೆ ತಂದೆ. ಲೋಕಪಾವನಿಯಾದ ಸೀತಾ ಮಾತೆಯು ಆ ದುರುಳನ ಪಕ್ಕದಲ್ಲಿ ಮಲಗಿರುವಳು. ಅಮ್ಮ, ತ್ರಿಲೋಕ ಪಾವನಿಯಾದ ನಿನ್ನಂಥವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಸಾಮಾನ್ಯ ಸ್ತ್ರೀಯರ ಪಾಡೇನು? ಏನು ಮಾಡಲಿ, ಏನು ಮಾಡಲಿ? ಇಂತಹ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೆ. ಏನು ಮಾಡಲಿ, ಏನು ಮಾಡಲಿ? ಇವರನ್ನು ಇಲ್ಲೇ ಸದೆಬಡಿಯಲೇ? ಇಲ್ಲ, ರಾಮಾಜ್ಞೆ
ಎನಗಿಲ್ಲ, ರಾಮಾಜ್ಞೆ ಎನಗಿಲ್ಲ. ರಾಮಚಂದ್ರ, ರಾಮಚಂದ್ರ, ಇದೇನಿದು? ಚಿತ್ತ ಚಾಂಚಲ್ಯದಿಂದ ಸೀತಾ ಮಾತೆಯ ದರ್ಶನವಾದಾಗ ಕೆಲವು ಗುರುಗಳನ್ನು ಹೇಳಿ ಶೋಧಿಸಿ ಪರಿಶೋಧಿಸಲು ಹೇಳಿದ್ದರು. ಆದರೆ ನಾನು ಇದೆಂತಹ ಮಾತುಗಳನ್ನು ಆಡುತ್ತಿದ್ದೇನೆ. ರಾಮಚಂದ್ರ, ನನ್ನನ್ನು ಕ್ಷಮಿಸಿಬಿಡು ತಂದೆ, ನನ್ನನ್ನು ಕ್ಷಮಿಸಿಬಿಡು. ಆಹಾ ಆಹಾ, ಸೀತಾ ಮಾತೆಯಲ್ಲ ಇವರು, ಸೀತಾ ಮಾತೆಯಲ್ಲ, ಸೀತಾ ಮಾತೆಯಲ್ಲ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ಸ್ಯ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ, ಸೀತೆ ಇವರಲ್ಲ. ಆಹಾ, ಇವರು ಸೀತಾಮಾತೆಯಲ್ಲ, ಕಾಕಾರೇಖೆಯನ್ನು ಹೊಂದಿರುವಂತಹ ರಾವಣೇಶ್ವರನ ಹೆಂಡತಿ ಮಂಡೋದರಿ. ಆಹಾ ಆಹಾ, ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ. ಪುರದ ನಾನಾ ಭಾಗಗಳಲ್ಲಿ ಶೋಧಿಸಿದರೂ ಸೀತಾಮಾತೆಯ ದರ್ಶನವಾಗುತ್ತಿಲ್ಲ. ಅವಧಿ ಮುಗಿಯುತ್ತಾ ಬಂದಿದೆ. ರಿಕ್ತ ಹಸ್ತದಿಂದ ಹಿಂತಿರುಗಿದರೆ ಸುಗ್ರೀವ ರಾಜೇಂದ್ರನು ವಚನಭ್ರಷ್ಟನಾಗುವನು. ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪ್ರವೇಶ ಮಾಡುವರು. ಎಷ್ಟೆಲ್ಲ ಆದರೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಇಲ್ಲ ಇಲ್ಲ. ಇಷ್ಟೆಲ್ಲ ಅನರ್ಥಗಳಿಗೆ ನನ್ನೊಬ್ಬನ ವಿಫಲತೆಯೇ ಕಾರಣ. ಏನು ಮಾಡಲಿ? ಈ ಲಂಕಾನಗರವನ್ನೊಳಗೊಂಡ ಈ ತ್ರಿಗೂಢಾಚಲ ಪರ್ವತವನ್ನು ನನ್ನ ಲಾಂಗೋಲದಿಂದ ಬಂಧಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಅರ್ಪಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಈ ಕೋಟೆಯನ್ನು ಕೀಳಬೇಡ. ಅಶೋಕವನದಲ್ಲಿ ಸೀತಾಮಾತೆಯವರು ಅವರ ದರ್ಶನವನ್ನು ಮಾಡು. ಜೈ ಜೈ ರಘುವೀರ ಸಮರ್ಥ. ಮನಸ್ಸಿನ ಚಿಂತೆ ತನು ಕಲೆದಂತೆ. ರಾಮಚಂದ್ರ, ಮನಸ್ಸಿನ ಚಿಂತೆ ತನು ಕಲೆದಂತೆ. ಎಲ್ಲೆಡೆ ಹರಡಿದೆ ಗಾಢಾಂಧಕಾರ, ಎಲ್ಲೆಡೆ ಹರಡಿದೆ ಗಾಢಾಂಧಕಾರ. ಮನಸ್ಸಿನ ಚಿಂತೆ ತನು ಕಲೆದಂತೆ. ರಾಮಚಂದ್ರ ಸ್ವಾಮಿ, ಪ್ರಭು, ಲಂಕಾವಾಸಿನಿ ದುಃಖವಾಗಿನಿ ಬಳಲುತ್ತಲಿರುವೆ ಮನದಿ ನಿರಂತರ. ರಾಮ ರಾಮ ಬಳಲುತ್ತಲಿರುವೆ ಮನದಿ ನಿರಂತರ. ಬಯಸಿದನ ಹೊನ್ನ ಹರಿಣವ
ರಾಮಚಂದ್ರ, ಈ ನನ್ನ ಮೊರೆಯು ನಿನಗೆ ಕೇಳಿಸುತ್ತಿಲ್ಲವೇ ಪ್ರಭು? ಈ ದುರುಳ ದಶಾನನು ನನ್ನನ್ನು ಅಪಹರಿಸಿರುವುದು ನಿಮಗೆ ತಿಳಿದಿಲ್ಲವೇ ಸ್ವಾಮಿ? ತಿಳಿದಿಲ್ಲವೇ? ಇನ್ನು ಎಲ್ಲಿಯವರೆಗೆ ನಾನು ಈತನ ಬಂಧನದಲ್ಲಿರಬೇಕು ಪ್ರಭು? ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯ ಲಭಿಸುವುದೇ ನನಗೆ? ಲಭಿಸುವುದೇ? ರಾಮಚಂದ್ರ, ಎಲ್ಲಿರುವೆ ತಂದೆ? ಏನು ರೂಪು, ಇದೇನು ಲಾವಣ್ಯ? ಜಾನಕಿ, ಬಹಳ ದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವನು. ಸುಮ್ಮನೆ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗು. ನನ್ನ ಪತ್ನಿಯಾದ ಮಂಡೋದರಿಯು ನಿನ್ನ ಸೇವಕಿಯಾಗುವಳು. ನನ್ನ ದಾಸಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ಕೂಡ ನಿನ್ನ ದಾಸನಾಗುವೆನು. ಛೀ ಪಾಪಾತ್ಮ, ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಸುಖದಿಂದ ಬಾಳು. ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗು ಬಾ. ಎಲ್ಲವೋ ದುರಾತ್ಮ, ಶ್ರೀರಾಮಚಂದ್ರನ ಪಾದದೊಳಗೂ ಸಮನಲ್ಲದ ನೀನು ನನ್ನನ್ನು ಕರೆತಂದದ್ದು ನಿನ್ನ ಕುಲನಾಶ ಮಾಡುವ ಘಟ ಸರ್ಪವೆಂದು ತಿಳಿದುಕೋ. ಅದು ಅಲ್ಲದೆ ಅರಿ ಭಯಂಕರನಾದ ನನ್ನ ಸ್ವಾಮಿಗೆ ನೀನು ಎದೆಗೊಟ್ಟು ನಿಲ್ಲಬಲ್ಲಯ್ಯ? ಜಾನಕಿ, ಖಡಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಜಾನಕಿ, ಖಡಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಹಿಡಿದು ಪಡೆದು ನಾ ಕಡಿವೆ ನೀಗಲೇ ಒಡನೆ ಹೋಗಿ ನಾ ಸಡಗರದಿಂದ. ಹಿಡಿದು ಮಾಡಿದು ನಾ ಕಡಿವೆ ನೀಗಲೇ ಒಡನೆ ಹೋಗಿ ನಾ ಸಡಗರದಿಂದ. ಗಡಗಡ ನಡುಗಿಸಿ ಬೆಡಗನು ಅಡಗಿಸಿ, ಗಡಗಡ ನಡುಗಿಸಿ ಬೆಡಗನು ಅಡಗಿಸಿ. ಘಟ ಘಟ ನಡುಗಿಸಿ ಬೆಡಗನು ಅಡಗಿಸಿ. ಘಟ ಘಟ ನಡುಗಿಸಿ ಬೆಡಗನು ಅಡಗಿಸಿ. ಘಟ ಘಟ ನಡುಗಿಸಿ ಬೆಡಗನು ಅಡಗಿಸಿ. ಖಡ ಕಾಡಿಗಲಿ ಹೇಳಿ ರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಜಾನಕಿ, ಈ ವಿಷಯ ಆ ರಾಮನಿಗೆ ತಿಳಿದರು. ಶತಯೋಜನ ವಿಸ್ತೀರ್ಣವಾದ ಈ ಸಮುದ್ರವನ್ನು ದಾಟಿ ಬರಲು ಅವನು ಅಸಮರ್ಥನು. ಸೊಮ್ಮನೆ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗು ಬಾ. ಎಲ್ಲವೋ ದುರಾತ್ಮ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ನೀನು ಕರೆತಂದಿದ್ದು ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವನು. ಅದು ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದ ನನ್ನ ಸ್ವಾಮಿಯನ್ನು ಈ ಧರೆಯಲ್ಲಿ ಉಳಿಯಬಲ್ಲರೆ? ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡದೆ ನಡುವರು. ಹೀಗಿರುವಾಗ ಆ ನಿನ್ನ ರಾಮನಿಗೆ ನಾನು ಹೆದರತಕ್ಕವನಲ್ಲ. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಲಾತ್ಕರಿಸಬೇಕಾದೀತು. ಎಚ್ಚರ. ರಾಮಚಂದ್ರ, ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಭೂಕಂಪ ಜಲೋಜ್ವಾಸಿಗಳೇ, ಅಷ್ಟದಿಕ್ಪಾಲಕರೇ, ಎಚ್ಚರದಿಂದಿರಿ. ಮಾತೆವ ಸುಂದರೇ, ಈ ದುರುಳನು ನನ್ನನ್ನು ಸ್ಪರ್ಶಿಸುವನಂತೆ. ಅಷ್ಟರಲ್ಲಿ ನಿನ್ನ ಗರ್ಭ ಒಡೆದು ಇಬ್ಬಾಗವಾಗಿ ಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಸೇರಿಸಿಕೋ ದೇವಿ, ಸೇರಿಸಿಕೋ. ಜಾನಕಿ, ನಿನಗೆ ಮತ್ತೊಂದು ಮಾಸದ ಅವಧಿಯನ್ನು ನೀಡುತ್ತಿದ್ದೇನೆ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಚಿತ್ರವಾಗಿ ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡಬೇಕಾದೀತು. ಎಚ್ಚರ ಎಚ್ಚರ. ರಾಮಚಂದ್ರ, ಈ ಪಾಪಿಗಳ ಮಧ್ಯೆ ಸಾಯುವುದಕ್ಕಿಂತ ಈ ನನ್ನ ಹುಡಿಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಪ್ರಾಣ ಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಕ್ಷೇಮದಿಂದ ಇಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ.
ಧೀರೆಯೊಳ ಮುನಿಯಾಗವ ಪೊರೆದು ಧೀರೆಯೊಳ ಮುನಿಯಾಗವ ಪೊರೆದು ಪಾಲಾಕ್ಷನ ಕಾಲ್ಮುಖವನೆ ಮುರಿದು ಪಾಲಾಕ್ಷನ ಕಾಲ್ಮುಖವನೆ ಮುರಿದು ಲೋಲಾಂಬಿಕೆ ನಿನ್ನಯ ಕರ ಪಿಡಿದು ಲೋಲಾಂಬಿಕೆ ನಿನ್ನಯ ಕರ ಪಿಡಿದು ತಂದೆಯ ವಚನವ ಪಾಲಿಸಲೆಂದು ತಂದೆಯ ವಚನವ ಪಾಲಿಸಲೆಂದು ಕ್ಷೇಮದಿಂದ ಇಹರು ತಾಯೇ ರಾಮ ರಘು ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ ರಾಮ ರಘುಕುಲ ಸೋಮ ಪ್ರತಾಪ. ಅಮ್ಮ, ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನೊಂದಿಗೆ ಕ್ಷೇಮದಿಂದ ಇರುವರು ತಾಯಿ. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆನ್ನುತ್ತಾರೆ. ರಾಮಚಂದ್ರ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮ ಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮನೆಂತಲೂ ಮಾರುತಿ ಎಂತಲೂ ಕರೆಯುತ್ತಾರೆ. ಸುಗ್ರೀವರಾಜನಿಂದ ನೇಮಿತಗೊಂಡು ನಿಮ್ಮನ್ನು ಹುಡುಕಲು ಬಂದ ರಾಮದೂತನಮ್ಮ ನಾನು. ಅಮ್ಮ, ಅಂದು ಜನಸ್ಥಾನದಲ್ಲಿ ಅಪಹರಿಸಲ್ಪಟ್ಟ ಸೀತಾ ಮಾತೆಯವರು ತಾವೇ ಆಗಿದ್ದರೆ ಹೇಳಿ ತಾಯಿ. ಈತನ ನಯವಿನಯಗಳನ್ನು ನೋಡಿದರೆ ಶತ್ರು ಪಕ್ಷದನಲ್ಲವೆಂದು ಕಾಣುವುದು. ಈತನಿಗೆ ನಿಜಾಂಶವನ್ನು ತಿಳಿಸುವೆನು. ಅಯ್ಯ ಮಾರುತಿ, ಆ ದುರುಳ ದಶಾನನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇ. ಧನ್ಯೋಸ್ಮಿ ಧನ್ಯೋಸ್ಮಿ. ಅಮ್ಮ, ಇಂದಿಗೆ ನನ್ನ ದೂತತ್ವ ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಆಹಾ. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ನಿಜವಾಗಿಯೂ ರಾಮಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನಾದರೋ ನರನು, ನೀನಾದರೋ ವಾನರನು. ನಿಮ್ಮಿಬ್ಬರ ಸಖ್ಯವಾದ ಬಗೆಯಾದರೂ ಹೇಗೆ? ಅಮ್ಮ, ನಾನು ರಾಮಚಂದ್ರನನ್ನು ಬಹಳ ಹತ್ತಿರದಿಂದ ಬಲ್ಲೆನಮ್ಮ ತಾಯಿ. ನಾನು ಅಣುವಾಗಬಲ್ಲೆ, ಮಹದ್ರೂಪಿಯೂ ಆಗಬಲ್ಲೆ. ನನ್ನನ್ನು ಈಗಲಾದರೂ ನಂಬು ತಾಯಿ. ಮಾರುತಿ, ಶತಯೋಜನ ವಿಸ್ತೀರ್ಣ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪಲಾವಣ್ಯವನ್ನು ನೋಡಬಹುದೇ? ಅಮ್ಮ, ಆಗಿನ ನನ್ನ ರೂಪಲಾವಣ್ಯಗಳನ್ನು ನೀವು ನೋಡಿದರೆ ಭಯಪಡುವಿರಿ ತಾಯಿ, ಭಯಪಡುವಿರಿ. ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಆಗಲಿ ತಾಯಿ, ಈಗ ನೋಡಿ ಆ ನನ್ನ ರೂಪವನ್ನು. ಜೈ ಜೈ ರಘುವೀರ ಸಮರ್ಥ. ರೂಪವನ್ನು ಧಾರಣೆ ಮಾಡು ಆಂಜನೇಯ, ಧಾರಣೆ ಮಾಡು. ಕಣ್ಬಿಟ್ಟು ನೋಡಮ್ಮ, ನಿಮ್ಮ ಸೇವಕ ನಿಮ್ಮ ಕಣ್ಮುಂದೆಯೇ ಇರುವನು. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಶ್ರೀರಾಮಚಂದ್ರನ ಅನುಗ್ರಹದಿಂದ ನಾನೆಲ್ಲ ಬಲ್ಲೆನಮ್ಮ. ಮಾರುತಿ, ಶ್ರೀರಾಮಚಂದ್ರನ ರೂಪಲಾವಣ್ಯವನ್ನು ವರ್ಣಿಸಬಹುದೇ? ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಪೇಳಲಸದಳವು ಮಾತಾ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಪೇಳಲಸದಳವು ಮಾತಾ. ಏ ಭುವಿಯ ಪೊತ್ತವನಿಗಸದಳವು ಮಾತಾ. ಏ ಭುವಿಯ ಪೊತ್ತವನಿಗಸದಳವು ಮಾತಾ. ಏ ಭುವಿಯ ಪೊತ್ತವನಿಗಸದಳವು ಮಾತಾ. ಪಾಮರ ಮರ್ಕಡನು ನಾನೇನ ಬಲ್ಲೆನು ಬಣ್ಣಿಸಲಿ ಜನನೇ ಜನನೇ. ಚಲುವನು ಅಮ್ಮಯ್ಯ ರಮ್ಮನೋ ಎಂಥ ಚಲುವ
ಚಲುವನು ಅಮ್ಮಯ್ಯ ರಾಮನೋ ಎಂತ ಚಲುವನು ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ 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 ರಾಮ ರಘುಕುಲ ಸೋಮನಮ್ಮ ರಾಮ ರಘುಕುಲ ಸೋಮನಮ್ಮ ರಾಮನೋ ಎಂಥ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಅಮ್ಮ ಅಂದು ಜನಸ್ಥಾನದಲ್ಲಿ ಸೀತಾಮಾತೆಯವರು ತಾವು ಮತ್ತು ಶ್ರೀರಾಮಚಂದ್ರನು ಜಲಕ್ರೀಡೆ ಆಡಬೇಕಾದರೆ ಅವರು ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿರಂತೆ ಹೌದೇ ತಾಯಿ? ಹೌದು ಮಾರುತಿ. ಆಹಾ ಆಹಾ ಅಮ್ಮ ಮುಂಗೈಯಲ್ಲಿ ಮತ್ಸ್ಯಲಾಂಛನವೆಂಬ ಚಿಹ್ನೆಯೊಂದಿದೆಯಂತೆ ಹೌದೇ ತಾಯಿ? ಹೌದು ಮಾರುತಿ. ಮುಂಗೈಯ ಮೇಲೆ ಮತ್ಸ್ಯಲಾಂಛನವಿದೆಯಂತೆ ಹೌದೇ ತಾಯಿ? ಹೌದು ಮಾರುತಿ. ಅಮ್ಮ ಕಾಕಾಸುರನ ವೃತ್ತಾಂತವನ್ನು ಬಹಳ ಗೌಪ್ಯವಾಗಿ ತಿಳಿಸಲು ಹೇಳಿದ್ದರು ಯಥಾರ್ಥವೇ ತಾಯಿ? ಯಥಾರ್ಥ ಮಾರುತಿ. ಆಹಾ ಆಹಾ ಅಮ್ಮ ಈಗಲಾದರೂ ನನ್ನನ್ನು ನಂಬುವೆಯಾ ತಾಯಿ? ಮಾರುತಿ, ನೀನು ಹೇಳುವುದೆಲ್ಲವೂ ಸತ್ಯವೇ, ಆದರೂ ನನಗೇನು ನಂಬಿಕೆ ಸಾಲದಾಗಿದೆ ಮಾರುತಿ. ಹೌದಮ್ಮ, ಈ ನೀಚರೊಂದಿಗೆ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ತಮಗೆ ನನ್ನನ್ನು ನಂಬಲು ಸ್ವಲ್ಪ ಕಷ್ಟವೇ ಇರಲಿ. ಈ ಅಂಗುಳಿಕೆಯನ್ನು ಸಮರ್ಪಿಸುತ್ತೇನೆ, ರಾಮಾನುಗ್ರಹವಿದ್ದಂತಾಗಲಿ. ಅಮ್ಮ ಸ್ವೀಕರಿಸು ತಾಯಿ. ಆಹಾ ಆಹಾ ರಾಮಚಂದ್ರ ರಾಮಚಂದ್ರ. ಮಾರುತಿ, ಶ್ರೀರಾಮನ ಮುದ್ರಿಕೆಯನ್ನು ಕೊಟ್ಟು ಮಹದುಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ಏನನ್ನು ಕೊಡಲಿ ಮಾರುತಿ? ಸದಾ ಸರ್ವದಾ ಆಶೀರ್ವದಿಸು ತಾಯಿ. ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ ತಮ್ಮ ದರ್ಶನವಾದಾಗ ಯಾವುದಾದರೂ ಒಂದು ಪದಾರ್ಥವನ್ನು ತೆಗೆದುಕೊಂಡು ಬರಲು ಶ್ರೀರಾಮಚಂದ್ರನ ಆಜ್ಞೆಯಾಗಿತ್ತು. ತಾವು ಯಾವುದಾದರೊಂದು ಪದಾರ್ಥವನ್ನು ನೀಡಿದರೆ ಅಮ್ಮ ಅಂದು ಚಿತ್ರಕೂಟ ಪರ್ವದಲ್ಲಿ ತಾವು ಎಸೆದ ಆಭರಣಗಳಲ್ಲಿ ಚೂಡಾಮಣಿ ಒಂದಿಲ್ಲವೆಂದು ಶ್ರೀರಾಮಚಂದ್ರರು ಹೇಳಿದಂತಿತ್ತು ನಿಜ. ಮಾರುತಿ, ತೆಗೆದುಕೋ ಈ ಚೂಡಾಮಣಿಯನ್ನು. ಈ ಚೂಡಾಮಣಿಯನ್ನು ಶ್ರೀರಾಮಚಂದ್ರನಿಗೆ ಕೊಟ್ಟು 1 ತಿಂಗಳ ಅವಧಿಯೊಳಗೆ ಬಂದು ನನ್ನನ್ನು ಈ ಬಂಧನದಿಂದ ಬಿಡಿಸುವಂತೆ ಹೇಳು. ಬಿಡಿಸಿದ್ದ ಪಕ್ಷದಲ್ಲಿ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆಂದು ನನ್ನ ಸ್ವಾಮಿಗೆ ತಿಳಿಸು. ಅಮ್ಮ ವೀರಮಣಿಯಾದ ತಾವು ಈ ರೀತಿ ಮಾತನಾಡುವುದು ಸರಿಯಲ್ಲ. ಅಮ್ಮ ತಮ್ಮ ವಿಷಯವಾಗಿ ಲಕ್ಷ್ಮಣ ಸ್ವಾಮಿಯವರ ಬಗ್ಗೆ ಏನೆಂದು ಹೇಳಲಿ? ಅವರಿಗೆ ನನ್ನ ಆಶೀರ್ವಾದನೆಗಳು ತಿಳಿಸಿ ನನ್ನ ಸ್ವಾಮಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸು ಮಾರುತಿ. ಮಹದಾಜ್ಞೆ ಮಹದಾಜ್ಞೆ. ಅಮ್ಮ ತಮ್ಮ ದರ್ಶನವಾಗುವವರೆಗೂ ಆಹಾರಾದಿಗಳನ್ನು ಬಂಧಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದ ಮೇಲೆ ಆಣೆ ಮಾಡಿದ್ದೆ. ಈಗ ತಮ್ಮ ದರ್ಶನವಾಯಿತು, ಹಸಿವು ಜಾಸ್ತಿ ಆಗಿದೆ. ಅಮ್ಮ ತಾವು ಅಪ್ಪಣೆ ಕೊಟ್ಟರೆ ಇಲ್ಲೇ ಸಿಗುವಂತಹ ಹಣ್ಣುಗಳನ್ನು ತಿಂದು ಹೊರಡುತ್ತೇನೆ ತಾಯಿ. ಮಾರುತಿ, ಇಲ್ಲಿ ಎಲ್ಲವೂ ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು, ಮರಗಿಡಗಳನ್ನು ಹಾಳು ಮಾಡಬೇಡ ಮಾರುತಿ. ಖಂಡಿತ. ಅಮ್ಮ ಮತ್ತೊಂದು ಪ್ರಾರ್ಥನೆ. ಏನದು? ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು, ಹಾಗಾಗಿ ಹಾಗೆ ಆಗಲಿ ಮಾರುತಿ. ಬಂದು ಒಂದು ಕೆಲಸವಾಯಿತು. ಇಲ್ಲಿರುವ ಅಶೋಕವನದಲ್ಲಿರುವ ಮರಗಳನ್ನು ಹಾಳು ಮಾಡಿದರೆ ಅವರ ಸೈನಿಕರು ಬಂದು ನನ್ನನ್ನು ಎಳೆದು ರಾವಣೇಶ್ವರನ ಆಸ್ಥಾನಕ್ಕೆ ಕರೆದು ತಂದು ಹೋಗುವರು.